ಪ್ರಧಾನಿ ಮೋದಿಯವರು ರೋಡ್ ಶೋವನ್ನು ಮುಗಿಸಿ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿರುವಂತಹ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ನಾನು ಆಗಲೇ ಹೇಳ್ತಾ ಇದ್ದೆ, ಮೋದಿಯವರು ಎಲ್ಲಿಗೆ ಬಂದರೂ ಕೂಡ ನೇರವಾಗಿ ಉದ್ಘಾಟನೆ ಮಾಡಿಬಿಡಲ್ಲ. ಹೆಂಗಾಗಿದೆ ಕೆಲಸ, ಕಾಮಗಾರಿ ಇದೆಲ್ಲವನ್ನು ನೋಡ್ತಾರೆ. ಹಾಗಾಗಿ ಪ್ರಧಾನಿ ಮೋದಿಯವರಿಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸಾಥ್ ಕೊಟ್ಟಿದ್ದಾರೆ. ಬಂದು ಎಲ್ಲ ಆ ರೈಲ್ವೆ ಸ್ಟೇಷನ್ ಹೇಗೆ ನವೀಕೃತಗೊಂಡಿದೆ, ಯಾವ ಥರ ಮಾಡಿದ್ದಾರೆ, ಇವರ ಪ್ಲ್ಯಾನ್ ಪ್ರಕಾರನೇ ಆಗಿದೆಯಾ ಎಲ್ಲವನ್ನು ಮೋದಿಯವರು ನೋಡ್ತಾರೆ ಒಂದು ಸರ್ತಿ. ಅದಾದ ನಂತರ ಉದ್ಘಾಟನಾ ಕಾರ್ಯಕ್ರಮಗಳು ನಡೆಯುತ್ತೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಮೋದಿಯವರು ಅಯೋಧ್ಯಧಾಮ ರೈಲ್ವೆ ಜಂಕ್ಷನ್ನಲ್ಲಿ ಇದ್ದಾರೆ. ಅಯೋಧ್ಯಧಾಮ ರೈಲ್ವೆ ಜಂಕ್ಷನ್, ಆ ಜಂಕ್ಷನ್ ಉದ್ಘಾಟನೆಗೋಸ್ಕರನೇ ಮೋದಿಯವರು ಈಗ ಬಂದಿರತಕ್ಕಂಥದ್ದು. ಪ್ರಧಾನಿ ಮೋದಿಯವರ ರೋಡ್ ಶೋ ಮುಕ್ತಾಯ ಆಗಿದೆ. ಮುಕ್ತಾಯ ಆದ ನಂತರ ಅವರೀಗ ರೈಲ್ವೆ ಸ್ಟೇಷನ್ಗೆ ಬಂದು 3 ಅಂತಸ್ತಿನ ಬೃಹತ್ ಕಟ್ಟಡ ಅಂತೆ ಅದು. ಈ ಕಟ್ಟಡದಲ್ಲಿ ಲಿಫ್ಟ್ ಸೌಲಭ್ಯಗಳಿದೆ, ಎಸ್ಕಲೇಟರ್ ಸೌಲಭ್ಯಗಳಿದೆ. ಆಯಿತಾ, 3 ತಿಂಗಳು ಸರಿಸುಮಾರು ಮುಂದಿನ 3 ತಿಂಗಳು 1,000 ರೈಲುಗಳನ್ನು, ವಿಶೇಷ ರೈಲುಗಳನ್ನು ಅಯೋಧ್ಯೆಗೆ ಓಡಿಸ್ತಾ ಇದೆ ರೈಲ್ವೆ ಇಲಾಖೆ. ಎಲ್ಲ ಕಡೆಯಿಂದಲೂ ಕೂಡ ಕೇರಳ, ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ ಎಲ್ಲ ಕಡೆಯಿಂದಲೂ ಅಯೋಧ್ಯೆಗೆ ಸಂಪರ್ಕ ಕಲ್ಪಿಸುವಂತಹ ಪ್ರಯತ್ನಗಳು. ಮತ್ತು ನವೀಕರಣಗೊಂಡಿರ್ತಕ್ಕಂಥ ಮಾಡೆಲ್ ಹೇಗಿದೆ ಅಂತ ಅಲ್ಲಿನ ಅಧಿಕಾರಿಯೊಬ್ಬರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಮೋದಿಯವರಿಗೆ. ಗಮನಿಸ್ತಾ ಇದ್ದೀರಾ, ನವೀಕರಣಗೊಂಡಿರ್ತಕ್ಕಂಥ ರೈಲ್ವೆ ಸ್ಟೇಷನ್ ಮಾಡೆಲ್ ಅದನ್ನು ಮೋದಿಯವರು ಗಮನಿಸಿದ್ದಾರೆ, ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ. ಸಾಮಾನ್ಯವಾಗಿ ಎಲ್ಲೇ ಹೋದರೂ ಕೂಡ ಅಭಿವೃದ್ಧಿ ಹೇಗಾಗಿದೆ, ಕೆಲಸ ಹೇಗಾಗಿದೆ, ಯಾಕೆಂದರೆ ಎಲ್ಲದಕ್ಕೂ ಕೂಡ ಅನುದಾನಗಳನ್ನು ಬಿಡುಗಡೆ ಮಾಡಿಬಿಡೋದು ಅಷ್ಟೇ ಅಲ್ಲ, ಅನುದಾನ ಬಿಡುಗಡೆಯಾದ ನಂತರ ಕಾಮಗಾರಿ ಹೇಗೆ ನಡೆದಿದೆ ಅಂತ ನೋಡಬೇಕು. ಸರಿಯಾದ ಸಮರ್ಪಕ ರೀತಿಯಲ್ಲಿ ಆಗಿದೆಯಾ ಇಲ್ವಾ. ಹಾಗಾಗಿ ಇವಾಗ ಇದೆಲ್ಲ ಕಾರ್ಯಗಳು ಕೂಡ ನಡೀತಾ ಇರತಕ್ಕಂಥದ್ದು. ಮೋದಿಯವರು ಅಯೋಧ್ಯಧಾಮ ರೈಲ್ವೆ ಜಂಕ್ಷನ್ಗೆ ಬಂದಿದ್ದಾರೆ. 15 ಕಿಲೋಮೀಟರ್ ಸುದೀರ್ಘವಾದ ರೋಡ್ ಶೋ ಮುಗಿಸಿ ಬಂದಿದ್ದಾರೆ. ಬಟ್ ಒಂದು ರೀತಿಯಲ್ಲಿ ದಣಿವರಿಯದ ನಾಯಕ ಅಂತ ಹೇಳ್ಬೋದು. 15 ಕಿಲೋಮೀಟ್ರು ಕಾರಲ್ಲಿ ನಿಂತ್ಕೊಂಡು ಎರಡೂ ಕಡೆ ವೇವ್ ಮಾಡಿಕೊಂಡು ಬಂದರೆ ಸುಸ್ತಾಗ್ಬಿಡ್ತಾರೆ ಜನ, ಅದು ಆ ವಯಸ್ಸಿನಲ್ಲಿ. ಬಟ್ ಅವ್ರು ಯಾವತ್ತೂ ಸುಸ್ತಾದವ್ರು ಅಲ್ವೇ ಇಲ್ಲ, ಅವ್ರು ಸುಸ್ತಾಗಿರೋದೇ ನೋಡಿಲ್ಲ. ಸೊ ಇವತ್ತು ಕೂಡ ಅದೇ ರೀತಿ ಬಂದರು. ಮುಂದಿನ ಕಾರ್ಯ ಏನು, ರೈಲ್ವೆ ಸ್ಟೇಷನ್ಗೆಲ್ಲ ಬಂದು ಮೋದಿಯವರು ಬಂದಾಗ ಅವರ ಸುತ್ತಮುತ್ತ ಯಾರಿರಬೇಕು, ಎಷ್ಟು ಜನ ಇರಬೇಕು, ಯಾರು ಮೋದಿಯವರಿಗೆ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಬೇಕು, ಎಲ್ಲವೂ ಪೂರ್ವ ನಿರ್ಧಾರಿತವಾಗಿರುತ್ತೆ. ಅದರ ಪ್ರಕಾರವೇ ನಡೀತಾ ಇರತಕ್ಕಂತಹ ಕಾಮಗಾರಿ ಕೆಲಸಗಳು ಅದೆಲ್ಲವನ್ನು ಕೂಡ ಮೋದಿಯವರು ಗಮನಿಸ್ತಾ ಇದ್ದಾರೆ. ಅವರಿಗೆ ಪ್ರತಿಯೊಂದು ಕೂಡ ವಿವರಿಸಿ ಹೇಳಲಾಗ್ತಾ ಇದೆ. ಎಲ್ಲೆಲ್ಲಿ ಜನರಿಗೆ ಯಾವ ರೀತಿ ಸೌಲಭ್ಯವನ್ನು ಕಲ್ಪಿಸ್ಕೊಟ್ಟಿದ್ದಾರೆ, ಈ 3 ಅಂತಸ್ತಿನ ಕಟ್ಟಡ ಯಾವ ಅಂತಸ್ತಿನಲ್ಲಿ ಯಾರ್ಯಾರಿಗೆ ಅನುಕೂಲತೆಗಳು, ಇದೆಲ್ಲವನ್ನು ಕೂಡ ಪ್ರಧಾನಿ ಮೋದಿಯವರು ಕೇಳಿ ತಿಳ್ಕೊತಾ ಇದ್ದಾರೆ. ಇದೆಲ್ಲವೂ ಕೂಡ ಸರಿಯಾಗಿ ನಡೀತಾ ಇದೆಯಾ, ಎಲ್ಲವೂ ಇಲ್ವಾ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಾರೆ. ಅಯೋಧ್ಯಧಾಮ್ ರೈಲ್ವೆ ಜಂಕ್ಷನ್ ಅಥವಾ ರೈಲ್ವೆ ನಿಲ್ದಾಣ, ಮೋದಿಯವರು ಇರ್ತಕ್ಕಂಥ ದೃಶ್ಯ ತಾವೀಗ ಅಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ರೈಲ್ವೆ ನಿಲ್ದಾಣವನ್ನು ಕೂಡ ಉದ್ಘಾಟನೆ ಮಾಡಿ ಅದರ ಜೊತೆಗೆ 6 ವಂದೇ ಭಾರತ್ ರೈಲುಗಳನ್ನ ಉದ್ಘಾಟನೆ ಮಾಡ್ತಾರೆ ಅಲ್ಲಿಂದಲೇ. ಅಂದರೆ ಗ್ರೀನ್ ಸಿಗ್ನಲ್ ವರ್ಚುವಲ್ ಆಗಿ ಗ್ರೀನ್ ಸಿಗ್ನಲ್ ಕೊಟ್ಟು ಬೇರೆ ಈಗ ನಾವು ನೋಡಿದ್ವಲ್ಲ, ಮಂಗಳೂರಿನಲ್ಲಿ ರೈಲೊಂದು ನಿಂತಿತ್ತು, ವಂದೇ ಭಾರತ್ ಮಂಗಳೂರು ಟು ಮಡ್ಗಾಂವ್. ಆ ರೀತಿ 6 ರೈಲುಗಳಿಗೆ ಹಸಿರು ನಿಶಾನೆ, ಬೇರೆ ಅಭಿವೃದ್ಧಿ ಕಾಮಗಾರಿಗಳು, ಭೂಮಿ ಪೂಜೆ ಇವೆಲ್ಲವೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಅಡಕವಾಗಿದೆ. ಇದನ್ನೆಲ್ಲ ಮುಗಿಸಿದ ನಂತರ ಬಂದ ರಸ್ತೆಯಲ್ಲೇ ಅವರು ಏರ್ಪೋರ್ಟ್ಗೆ ತೆರಳುತ್ತಾರೆ. ಏರ್ಪೋರ್ಟ್ ಉದ್ಘಾಟನೆ ಕೂಡ ಇದೆಯಲ್ಲ. ಸೊ ಏರ್ಪೋರ್ಟ್ಗೆ ತೆರಳಿ ಅದಾದ ನಂತರ ಒಂದು ಬೃಹತ್ ರ್ಯಾಲಿ ಇದೆ ಮೋದಿಯವರದ್ದು. 1.5 ಲಕ್ಷ ಜನ, 2 ಲಕ್ಷ ಜನರನ್ನು ಉದ್ದೇಶಿಸಿ ಇವತ್ತೊಂದು ಭಾಷಣವನ್ನು ಮಾಡ್ತಾರೆ. ಸಮಗ್ರ ಉತ್ತರ ಪ್ರದೇಶದ ಅಭಿವೃದ್ಧಿ, ಅಯೋಧ್ಯೆಯ ಅಭಿವೃದ್ಧಿ ಅದು ಕೇಂದ್ರದ ಸಂಕಲ್ಪ, ರಾಜ್ಯದ ಸಂಕಲ್ಪ ಅನ್ನೋ ರೀತಿಯಲ್ಲೇ ಅದಕ್ಕೆ ಪ್ರಯಾರಿಟಿ ಕೊಟ್ಟು ಉದ್ಘಾಟನೆಯನ್ನು ಮಾಡಿದ್ದಾರೆ. ಅಯೋಧ್ಯೆ ಧಾಮ ರೈಲ್ವೆ ಜಂಕ್ಷನ್ನ ವಿಶೇಷತೆಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ. ರಾಮ ಮಂದಿರದಿಂದ ಇದು ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ ಈ ರೈಲ್ವೆ ಸ್ಟೇಷನ್, ಅಯೋಧ್ಯಧಾಮ ರೈಲ್ವೆ ಜಂಕ್ಷನ್. 250 ಕೋಟಿ ವೆಚ್ಚದಲ್ಲಿ ಮರು ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು. 10,000 ಚದರ ಮೀಟರ್ ವಿಸ್ತೀರ್ಣ ಇದೆ. 10,000
3 ತಿಂಗಳು 1,000 ರೈಲುಗಳ ಓಡಾಟ ಇರುತ್ತೆ. ಬೆಂಗಳೂರಿನಿಂದ ಕೂಡ ಸ್ಪೆಷಲ್ ರೈಲನ್ನು ಬಿಟ್ಟಿದ್ದಾರೆ ಅಯೋಧ್ಯೆಗೆ. ಆ ರೈಲು ನಿಲ್ದಾಣವನ್ನು ಮೋದಿಯವರು ಈಗ ಗಮನಿಸ್ತಾ ಇರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ. ದೃಶ್ಯಾವಳಿಗಳು, ನೇರ ದೃಶ್ಯಾವಳಿಗಳು. ಮೆಗಾ ರೋಡ್ ಶೋ ಮುಗಿಸಿದ ನಂತರ ಮೋದಿಯವರು ಆಗಮಿಸಿದ್ದಾರೆ ರೈಲ್ವೆ ಸ್ಟೇಷನ್ಗೆ. ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿರುವಂತಹ ರೈಲ್ವೆ ಸ್ಟೇಷನ್ ಇದು. 240 ಕೋಟಿ ವೆಚ್ಚದಲ್ಲಿ ನವೀಕರಣಗೊಂಡಿದೆ. ಉತ್ತರ ಪ್ರದೇಶ ಸರ್ಕಾರ ಮತ್ತು ಕೇಂದ್ರ ರೈಲ್ವೆ ಇಲಾಖೆ ಇವರಿಬ್ಬರ ಜಂಟಿ ಸಹಯೋಗದಲ್ಲಿ ನವೀಕರಣಗೊಂಡಿರತಕ್ಕಂತಹ ರೈಲು ನಿಲ್ದಾಣ. ಸುಪ್ರೀಂ ಕೋರ್ಟ್ನಲ್ಲಿ ಯಾವಾಗ ತೀರ್ಪು ಬಂತೋ ರಾಮ ಜನ್ಮಭೂಮಿಯ ವಿಚಾರವಾಗಿ, ಅಲ್ಲಿಂದ ಮುಂದಕ್ಕೆ ಶುರುವಾಗಿರುವ ಕಾಮಗಾರಿಗಳಿವೆಲ್ಲ ನೋಡಿ. ಎಷ್ಟು ಕಡಿಮೆಯ ಅವಧಿಯಲ್ಲಿ ಏರ್ಪೋರ್ಟ್ ರೆಡಿಯಾಗಿದೆ, ರೈಲ್ವೆ ಸ್ಟೇಷನ್ ರೆಡಿಯಾಗಿದೆ, ರಾಮ ಮಂದಿರ ನಿರ್ಮಾಣ ಆಗಿದೆ, 4 ಪಥಗಳು ರೆಡಿಯಾಗಿದೆ. ಎಷ್ಟು ಕೆಲಸ ನಡೆದಿರ್ಬೋದು ಅಯೋಧ್ಯೆಯಲ್ಲಿ. ಅದೆಲ್ಲವೂ ಸಾಕಾರಗೊಳ್ಳುವಂತಹ ದಿನ ಅಂದರೆ ಅದು ಜನವರಿ 22ಕ್ಕೆ. ಅವತ್ತೇ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆಯುತ್ತೆ. ಅದಕ್ಕೆ ಪೂರಕವಾಗಿ ಈ ಎಲ್ಲ ಕಾರ್ಯಕ್ರಮಗಳು, ಅದಕ್ಕೆ ಪೂರಕವಾಗಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮಗಳನ್ನು ತಾವೀಗ ನೇರ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಅಯೋಧ್ಯೆ ಧಾಮ್ ರೈಲ್ವೆ ನಿಲ್ದಾಣವನ್ನು ಮೋದಿಯವರು ಈಗಾಗಲೇ ಉದ್ಘಾಟಿಸಿ ಅಯೋಧ್ಯೆ ರೈಲ್ವೆ ನಿಲ್ದಾಣವನ್ನು ವೀಕ್ಷಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ನಮಗೆ ಸಿಗ್ತಾ ಇದೆ. ಇಲ್ಲಿನ ಕಾರ್ಯಕ್ರಮಗಳೆಲ್ಲವೂ ಕೂಡ ಬಹಳ ಬೇಗ ಮುಕ್ತಾಯಗೊಂಡ ನಂತರ ಅವರು ಏರ್ಪೋರ್ಟ್ನತ್ತ ಪ್ರಯಾಣವನ್ನು ಬೆಳೆಸ್ತಾರೆ ಪ್ರಧಾನಿ ಮೋದಿಗೆ UP CM ಯೋಗಿ ಆದಿತ್ಯನಾಥ್, ಕೇಂದ್ರ ರೈಲ್ವೆ ಸಚಿವರು ಸಾಥ್ ನೀಡಿರ್ತಕ್ಕಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಮೋದಿಯವರು ಅಯೋಧ್ಯೆಯಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರೇ ಇವತ್ತಿನ ಸೆಂಟರ್ ಆಫ್ ಅಟ್ರಾಕ್ಷನ್. ಸರಿಸುಮಾರು 2 ಲಕ್ಷ ಜನ ಅಮೆರಿಕದಲ್ಲಿದ್ದಾರೆ. ರೈಲಿನ ಒಳಕ್ಕೆ ಬಂದಿದ್ದಾರೆ ಪ್ರಧಾನಿ ಮೋದಿಯವರು. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ರೈಲಿನ ಒಳಗೆ ಬಂದು ರೈಲ್ವೆ ಸಿಬ್ಬಂದಿಗಳತ್ತ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಅಂದರೆ ಈ ರೈಲ್ವೆ ಸಿಬ್ಬಂದಿಗಳು ಅಂದರೆ ಊಟ ತಯಾರಕರು ಮತ್ತೆ ಅಲ್ಲಿ ಮಾರಾಟ ಮಾಡ್ತಕ್ಕಂಥವರು, ಇವರುಗಳ ಜೊತೆ ಸಂವಾದವನ್ನು ಮಾಡ್ತಿದ್ದಾರೆ. अगर आपने जब पहले सफर किया होगा जिसको जनरल बोगी कहा जाता था, घुसना बड़ा मुश्किल होता था. किसी ने रूमाल फेंक करके अगर कोई सीट हासिल कर ली तो चलिए उनका तो सफर किसी तरह से कट जाता था, लेकिन बहुत सारे लोगों को ರೈಲಿನ ಒಳಭಾಗ ಅಂದರೆ ವಂದೇ ಭಾರತ್ ರೈಲು ಅಂತ ಅನ್ಕೋತೀನಿ ನಾನು. ಆ ವಂದೇ ಭಾರತ್ ಅಥವಾ ಅಮೃತ್ ಭಾರತ್ ರೈಲು ಸ್ಟೂಡೆಂಟ್ಸ್ ಅಂತ ಅವರೆಲ್ಲ ವಿದ್ಯಾರ್ಥಿಗಳ ಜೊತೆ ಸಂವಾದವನ್ನು ಮಾಡ್ತಾ ಇದ್ದಾರೆ. ಆಯ್ದ ಕೆಲವು ವಿದ್ಯಾರ್ಥಿಗಳನ್ನು ಮೋದಿಯವರ ಜೊತೆ ಸಂವಾದ ಮಾಡೋದಕ್ಕೆ ಬಿಟ್ಟಿದ್ದಾರೆ. ರೈಲಿನ ಒಳಭಾಗಕ್ಕೆ ಬಂದು ರೈಲುಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅಂದರೆ ಹೇಗೆ ತಯಾರಾಗಿದೆ, ಹೇಗೆ ಇದು ಜನರಿಗೆ ಅನುಕೂಲವಾಗುತ್ತೆ, ಹೇಗೆ ಇದು ಜನರಿಗೆ ಸಹಕಾರಿಯಾಗುತ್ತೆ ಅನ್ನೋದನ್ನು ನೋಡಬೇಕು. ನಾನು ಅದನ್ನೇ ಹೇಳಿದ್ದು. ಪ್ರತಿಯೊಂದನ್ನು ಖುದ್ದು ಅವರೇ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಪ್ರಧಾನಿಗೆ ಅಧಿಕಾರಿಗಳೆಲ್ಲರೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ರೈಲೊಂದು ಸಿದ್ಧವಾಗಿ ನಿಂತಿರ್ತಕ್ಕಂಥದ್ದು ಮತ್ತು ರೈಲ್ವೆ ನಿಲ್ದಾಣದಲ್ಲಿ ಪ್ರಧಾನಿ ಮೋದಿಯವರು ಓಡಾಡ್ತಾ ಇರೋದು. ಮತ್ತು ಈಗ ರೈಲಿಗೆ ಅವರು ಗ್ರೀನ್ ಸಿಗ್ನಲ್ ಕೊಡೋದ್ರಿಂದ ಸಹಜವಾಗಿ ಪ್ರಯಾಣಿಕರು ಕೂಡ ರೈಲಲ್ಲಿ ಇರ್ತಾರೆ, ಬೇರೆ ಬೇರೆ ಕಡೆಗೆ ಪ್ರಯಾಣ ಬೆಳೆಸುವ ಸಲುವಾಗಿ. ಹಾಗಾಗಿನೇ ಮೋದಿಯವರು ಈಗ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ಹೇಗಿದೆ, ಪ್ಲ್ಯಾಟ್ಫಾರ್ಮ್ನಲ್ಲಿ ಜನರಿಗೆ ಸೌಕರ್ಯಗಳು ಹೇಗಿದೆ, ಕುಡಿಯುವ ನೀರಿನ ವ್ಯವಸ್ಥೆ ಇದೆಯಾ ಇಲ್ವಾ, ಹೀಗೆ ಒಂದೊಂದು ಮಾಹಿತಿಯನ್ನು ಪಡ್ಕೋತಾರಂತೆ ಮೋದಿ. ಯಾವುದರಲ್ಲೂ ಕೂಡ ಲೋಪಗಳಾಗಬಾರ್ದು. ರೈಲಿನ ಒಳಗಡೆ ಕುಳಿತಿರ್ತಕ್ಕಂಥ ಜನರತ್ತ ಕೈ ಬೀಸ್ತಾ ಇದ್ರು ಪ್ರಧಾನಿ ಮೋದಿಯವರು. ವಿದ್ಯಾರ್ಥಿಗಳ ಜೊತೆ ಸಂವಾದವನ್ನು ಮಾಡ್ತಾ ಇದ್ದಾರೆ. ಅಯೋಧ್ಯೆ ಧಾಮ್ ರೈಲ್ವೆ ನಿಲ್ದಾಣ ಉದ್ಘಾಟಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ವರ್ಚುವಲ್ ಆಗಿ ರೈಲುಗಳಿಗೆ ಚಾಲನೆಯನ್ನು ಕೊಡ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳು ಮುಗಿದ ಬಳಿಕ ಏರ್ಪೋರ್ಟ್ನತ್ತ ತೆರಳುತ್ತಾರೆ. ರಾಮನೂರು ಅಯೋಧ್ಯೆಯಲ್ಲಿರ್ತಕ್ಕಂಥ ಪ್ರಧಾನಿ ಮೋದಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಉದ್ಘಾಟನೆಗೆ ಅಂತ ಆಗಮಿಸಿದ್ದಾರೆ. ಇವತ್ತು ಬಹಳ ಪ್ರಮುಖವಾಗಿ, ಬಹಳ ವೇಗವಾಗಿ, ತ್ವರಿತಗತಿಯಲ್ಲಿ ಸಾಗಿದಂತಹ ಏರ್ಪೋರ್ಟ್ನ ಕಾಮಗಾರಿ ಮುಕ್ತಾಯವಾಗಿ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ
ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಉದ್ಘಾಟನೆ ಮಾಡೋದು, ಅಯೋಧ್ಯಧಾಮ ರೈಲ್ವೆ ಜಂಕ್ಷನ್, ಈಗ ಅವರಲ್ಲೇ ಇರ್ತಕ್ಕಂಥದ್ದು ಅಯೋಧ್ಯಧಾಮ ರೈಲ್ವೆ ಜಂಕ್ಷನ್, ಇದರ ಉದ್ಘಾಟನೆ, ಬೇರೆ ಬೇರೆ ಕಾಮಗಾರಿಗಳೆಲ್ಲ ಇದೆ ಸುಮಾರು, ಅದೆಲ್ಲದರ ಉದ್ಘಾಟನೆ ಇವೆಲ್ಲವೂ ಕೂಡ ನಡಿಬೇಕಲ್ಲ. ಸೊ ಹಾಗಾಗಿ ಆ ಕೆಲಸ ಕಾರ್ಯಗಳಲ್ಲಿ ಪ್ರಧಾನಿ ಮೋದಿಯವರು ಬ್ಯುಸಿ. ಇವತ್ತು ಮಧ್ಯಾಹ್ನದ ತನಕವೂ ಕೂಡ ಮೋದಿಯವರು ಅಯೋಧ್ಯೆಯಲ್ಲೇ ಇರ್ತಾರೆ, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಅಯೋಧ್ಯೆಗೆ ಬಂದಿರತಕ್ಕಂಥ ರಾಮನ ಭಕ್ತರು ಮೋದಿಯವರನ್ನ ನೋಡಿ ಇವತ್ತು ತುಂಬ ರೋಮಾಂಚನವಾಗಿಬಿಟ್ಟಿರ್ತಾರೆ, ಅವರಿಗೆ ಪುಳಕಿತರಾಗಿದ್ದಾರೆ. ಸರಿಸುಮಾರು 2 ಲಕ್ಷ ಜನ ಇವತ್ತೇ ಇದ್ದಾರೆ ಅಯೋಧ್ಯೆಯಲ್ಲಿ. ಇನ್ನು ಮುಂದಕ್ಕೆ ರಾಮ ಮಂದಿರ ಉದ್ಘಾಟನೆ ಆಗೋ ತನಕ ಪ್ರತಿನಿತ್ಯ ಹೆಚ್ಚು ಕಡಿಮೆ ಇದೇ ಪರಿಪ್ರಮಾಣದಲ್ಲಿ ಜನ ಬಂದೇ ಬರ್ತಾರೆ. ಅಯೋಧ್ಯೆಗೆ ಬಂದು ಸರಯೂ ನದಿಯಲ್ಲಿ ಮಿಂದೆದ್ದು ರಾಮ ಮಂದಿರಕ್ಕೆ ಭೇಟಿ ಕೊಟ್ಟರೆ ಜೀವನ ಪಾವನ, ಜೀವನ ಸಾರ್ಥಕ ಅನ್ನುವಂತಹ ಭಾವನೆ. ಎಸ್, ಈಗ ಬಂದಿದ್ದಾರೆ ಮೋದಿಯವರು ಡಯಾಸ್ ಹತ್ರ. ನೋಡಿ, ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಾರೆ ರೈಲುಗಳಿಗೆ. ಒಟ್ಟು 6 ರೈಲುಗಳು, ಅಧಿಕೃತವಾಗಿ 6 ವಂದೇ ಭಾರತ್ ರೈಲುಗಳಿಗೆ ವರ್ಚುವಲ್ ಆಗಿ ಅವರು ಗ್ರೀನ್ ಸಿಗ್ನಲನ್ನು ಕೊಡ್ತಾ ಇರತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಒಟ್ಟು ಈಗಾಗಲೇ ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಅವರು ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದ ಹಾಗೆಯೇ ವಂದೇ ಭಾರತ್ ರೈಲು ಮತ್ತು ಮೇಕ್ ಇನ್ ಇಂಡಿಯಾ ಇದು ಸಂಪೂರ್ಣವಾಗಿ ಆತ್ಮನಿರ್ಭರ್ ಯೋಜನೆಯಡಿ ತಯಾರಾಗಿರ್ತಕ್ಕಂಥದ್ದು. ಆತ್ಮನಿರ್ಭರ್ ಯೋಜನೆಯಡಿ ತಯಾರಾಗಿರ್ತಕ್ಕಂಥ ರೈಲುಗಳು, ಅದಕ್ಕೆ ಈಗ ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ವಂದೇ ಭಾರತ್ ರೈಲುಗಳು, ಅಮೃತ್ ಭಾರತ್ ರೈಲುಗಳು, ವಂದೇ ಭಾರತ್ ಮತ್ತು ಅಮೃತ್ ಭಾರತ್ ರೈಲುಗಳು ಎರಡೂ ಕೂಡ ಅಯೋಧ್ಯೆಯಿಂದ ಹೊರಟಿವೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಬೃಹತ್ತಾಗಿ ಕಟ್ಟಿರ್ತಕ್ಕಂಥ ಅಯೋಧ್ಯಧಾಮ್ ರೈಲ್ವೆ ಸ್ಟೇಷನ್ನ ದೃಶ್ಯಗಳು. ವಂದೇ ಭಾರತ್ ಇಲ್ಲಿಂದ ಹೊರಟಿದೆ, ನೋಡ್ತಾ ಇದ್ದೀರಾ. ಮಂಗಳೂರಿಂದನೂ ಕೂಡ ಪ್ರಯಾಣವನ್ನು ಬೆಳೆಸಿದೆ. ಮೋದಿಯವರು ಅಯೋಧ್ಯೆಯಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟರೆ ಮಂಗಳೂರಿನಿಂದ ಮಡ್ಗಾವ್ನತ್ತ ವಂದೇ ಭಾರತ್ ರೈಲು ಹೊರಟಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಹಾಗೆಯೇ ಅಯೋಧ್ಯೆಯಿಂದ ಕೂಡ 2 ರೈಲುಗಳು ಈಗ ಪ್ರಯಾಣವನ್ನು ಆರಂಭ ಮಾಡಿವೆ. ಒಂದು ಅಮೃತ್ ಭಾರತ್ ರೈಲು, ಮತ್ತೊಂದು ವಂದೇ ಭಾರತ್ ರೈಲು. ಈ ಕಡೆ ಬಲಭಾಗದ ಸ್ಕ್ರೀನ್ನಲ್ಲಿ ತಾವು ಗಮನಿಸ್ತಾ ಇರೋದು ಮಂಗಳೂರಿನದ್ದು. ಮಂಗಳೂರಿನಲ್ಲೂ ಕೂಡ ಅಂದರೆ ಏಕಕಾಲಕ್ಕೆ ಬೇರೆ ಬೇರೆ ಭಾಗಗಳಲ್ಲಿ ಅವರು 6 ಹೊಸ ವಂದೇ ಭಾರತ್ ರೈಲುಗಳಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. 2 ಅಮೃತ್ ಭಾರತ್ ರೈಲಿಗೆ ಚಾಲನೆ. ಒಟ್ಟು 8 ಹೊಸ ನೂತನ ರೈಲುಗಳು. ಅದು ಕರ್ನಾಟಕದಿಂದ 3 ರೈಲುಗಳು, ಮಂಗಳೂರಿನಿಂದ ಮಡ್ಗಾಂವ್ಗೆ, ಬೆಂಗಳೂರಿನಿಂದ ಮಾಲ್ಡಾಗೆ ಮತ್ತು ಬೆಂಗಳೂರಿನಿಂದ ಕೊಯಮತ್ತೂರ್ಗೆ. ವಂದೇ ಭಾರತ್ ಹಾಗೂ ಅಮೃತ್ ಭಾರತ್, ವಂದೇ ಭಾರತ್ ಮತ್ತು ಅಮೃತ್ ಭಾರತ್. ಅದರಲ್ಲಿ ಕರ್ನಾಟಕಕ್ಕೆ 3 ರೈಲುಗಳು ಕರ್ನಾಟಕವನ್ನು ಸಂಪರ್ಕಿಸುವಂತೆ, ಬೆಂಗಳೂರಿನಿಂದ 2 ಮತ್ತು ಮಂಗಳೂರಿನಿಂದ 1. ಎಲ್ಲ ರೈಲುಗಳಿಗೆ ನೋಡಿ ಹೂವುಗಳಿಂದ ಹೇಗೆ ಈ ಅಮೃತ್ ಭಾರತ್ ರೈಲನ್ನು ಸಿದ್ಧಪಡಿಸಿದ್ದಾರೆ ಅಂತ. ಇದು ನಾನ್ AC ರೈಲು ಅಮೃತ್ ಭಾರತ್. ವಂದೇ ಭಾರತ್ ಕಂಪ್ಲೀಟ್ AC ರೈಲು. 2 ರೈಲುಗಳನ್ನು ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಪ್ರಯಾಣಿಕರೆಲ್ಲರೂ ಕೂಡ ಈಗಾಗಲೇ ಟಿಕೆಟ್ ಬುಕ್ ಮಾಡಿಕೊಂಡು ಟ್ರೈನಲ್ಲಿ ಹೊರಟಿದ್ದಾರೆ. ಐತಿಹಾಸಿಕವಾದ ದಿನ ಅಲ್ವಾ. ಆ ಟ್ರೈನಲ್ಲಿ ಮೊದಲು ಜರ್ನಿ ಮಾಡಿದವರೇ ನಾವು ಅಂತ ಹೆಮ್ಮೆಯಿಂದ ಹೇಳ್ಕೊಬೋದಲ್ಲ. ಹಾಗೆ ಮೋದಿ ಅವರಿಂದ ಹಸಿರು ನಿಶಾನೆ ಪಡೆದಂತಹ ಒಟ್ಟು 8 ರೈಲುಗಳು ಏಕಕಾಲಕ್ಕೆ ದೇಶದಲ್ಲಿ ಪ್ರಯಾಣವನ್ನು ಆರಂಭ ಮಾಡಿದೆ. 6 ವಂದೇ ಭಾರತ್ ಮತ್ತು 2 ಅಮೃತ್ ಭಾರತ್ ರೈಲುಗಳು. ರೈಲು ನಿಲ್ದಾಣದ ಉದ್ಘಾಟನೆಯ ಜೊತೆಗೆ ರೈಲುಗಳಿಗೂ ಹಸಿರು ನಿಶಾನೆಯನ್ನು ಮೋದಿ ಅವರು ತೋರಿಸಿರ್ತಕ್ಕಂಥದ್ದನ್ನು ಗಮನಿಸಿದಿರ. ಕಳೆದ ವರ್ಷ ಬೆಂಗಳೂರಿಗೆ ಬಂದು ಮೆಜೆಸ್ಟಿಕ್ನಲ್ಲಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ನಿಮಗೆಲ್ಲ ಜ್ಞಾಪಕ ಇರಬೇಕು. ಅದೇ ರೀತಿ ಈಗ ಅಯೋಧ್ಯೆಯಲ್ಲಿ ಮೋದಿಯವರಿದ್ದಾರೆ, ಎಲ್ರಿಗೂ ವಿಶ್ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಮೋದಿಗೆ ವಿಶ್ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. 6 ವಂದೇ ಭಾರತ್ ಮತ್ತು 2 ಅಮೃತ್ ಭಾರತ್ ರೈಲಿಗೆ ಮೋದಿ ಅವರಿಂದ ಹಸಿರು ನಿಶಾನೆ. ಸೊ ಐ ಥಿಂಕ್ ರೈಲು ನಿಲ್ದಾಣದ ಕಾಮಗಾರಿ ಎಲ್ಲವೂ ಅದು ಉದ್ಘಾಟನಾ ಕಾಮಗಾರಿ ಮುಕ್ತಾಯ ಆಗಿದೆ. ಇಲ್ಲಿಂದ ಅವರು ಮತ್ತೆ ರಸ್ತೆಯ ಮುಖಾಂತರ ಏರ್ಪೋರ್ಟ್ನತ್ತ ತೆರಳುತ್ತಾರೆ. ರೋಡ್ ಶೋ ಇರಲ್ಲ ಅವಾಗ. ಬಹಳ ಬೇಗ ಅವರು 15 ಕಿಲೋಮೀಟರ್ ರೂಟನ್ನು ಕವರ್ ಮಾಡಬೇಕು. ಹಾಗೆ ನೋಡೋಕೆ ಹೋದರೆ 12:15ಗೆ ಅವರು ಏರ್ಪೋರ್ಟ್ ಉದ್ಘಾಟನೆ ಮಾಡಬೇಕಾಗಿತ್ತು. ಬಟ್ ಈಗಾಗಲೇ 12:15 ಆಯಿತು. ಸ್ವಲ್ಪ ಇಂಥ ಕಾರ್ಯಕ್ರಮಗಳು ಅಂದಾಗ ಸ್ವಲ್ಪ ಆಗುತ್ತೆ. ಯಾಕೆಂದರೆ ಈ ರೋಡ್ ಶೋಗೆ ಇಷ್ಟೇ ಟೈಮ್ ಅಂತ ನಿಗದಿ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಬಟ್ ನೀವು ನೋಡ್ತಾ ಇರ್ತಕ್ಕಂಥದ್ದು ಇದು ಅಮೃತ್ ಭಾರತ್ ರೈಲು.
ಅಮೃತ್ ಭಾರತ್ ರೈಲು, ಒಂಥರ ವಿನೂತನವಾದಂತಹ ರೈಲು, ಅಮೃತ್ ಭಾರತ್ ರೈಲು. ಅದಕ್ಕೂ ಕೂಡ ಮೋದಿಯವರು ಚಾಲನೆ ಕೊಟ್ಟು ಸ್ಟೂಡೆಂಟ್ಸ್ಗೆಲ್ಲ ವಿಶ್ ಮಾಡ್ತಾ ಇರೋದನ್ನು ಅದು ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ. ಕರ್ನಾಟಕಕ್ಕೂ ಇದರಿಂದ ಪಾಲು ಸಿಕ್ಕಿದೆ, 2 ವಂದೇ ಭಾರತ್ ಮತ್ತು 1 ಅಮೃತ್ ಭಾರತ್. ಅಯೋಧ್ಯೆಯಲ್ಲಿ ನಿಂತು 8 ರೈಲುಗಳಿಗೆ ಪ್ರಧಾನಿ ಮೋದಿ ಚಾಲನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ತಾವು ನೋಡ್ತಾ ಇದ್ದೀರಾ, ಮುಕ್ತಾಯ ಆಗಿದೆ. ರೈಲುಗಳು ಹೊರಟಿತು ಅಂತಂದರೆ ಆ ಕಾರ್ಯಕ್ರಮ ಮುಕ್ತಾಯ ಆಗಿದೆ ಅಂತಲೇ ಅರ್ಥ. ಇಲ್ಲಿಂದ ಏರ್ಪೋರ್ಟ್ನತ್ತ ಅವರು ಪ್ರಯಾಣವನ್ನು ಬೆಳೆಸಬೇಕು. ಏರ್ಪೋರ್ಟ್ನತ್ತ ಪ್ರಯಾಣ ದೇಶದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀವಿ. ನೆರೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ವಿಶ್ ಮಾಡಿ, ಪ್ರಯಾಣಿಕರಿಗೆ ಶುಭ ಕೋರಿ ಮೋದಿಯವರು ಅಲ್ಲಿಂದ ಹೊರಡುತ್ತಾರೆ. ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆ ಕಡೆಗೆ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಈಗ ಇದೆಲ್ಲ ಆದಮೇಲೆ ಬೃಹತ್ ರ್ಯಾಲಿ ಕೂಡ ಇದೆ. ನೆರೆದಿರುವ ಜನರನ್ನು ಉದ್ದೇಶಿಸಿ ಪ್ರಧಾನಿ ಮೋದಿಯವರು ಭಾಷಣವನ್ನು ಕೂಡ ಮಾಡ್ತಾರೆ. 1 ಗಂಟೆಯ ನಂತರ ಕಾರ್ಯಕ್ರಮವನ್ನು ಗಣ್ಯರೆಲ್ಲ ವೀಕ್ಷಣೆ ಮಾಡ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಾ. ರೈಲ್ವೆ ಸ್ಟೇಷನ್ನಲ್ಲಿ ಮೋದಿಯವರಿಗೆ ಎಲ್ಲ ಜನರೆಲ್ಲ ವಿಶ್ ಮಾಡಿ ಈಗ ರೈಲ್ವೆ ಸ್ಟೇಷನ್ನಿಂದ ನಿರ್ಗಮಿಸಿದ್ದಾರೆ. ಮೋದಿಯವರು ರೈಲ್ವೆ ಸ್ಟೇಷನ್ನಿಂದ ನಿರ್ಗಮಿಸಿ ಆಗಿದೆ. ಅಲ್ಲಿಗೆ 1 ಹಂತದ ಕಾರ್ಯಕ್ರಮ ಮುಕ್ತಾಯ ಆಗಿದೆ. ಅದು ಅಯೋಧ್ಯಧಾಮ ರೈಲ್ವೆ ಜಂಕ್ಷನ್ನಲ್ಲಿ ಇದ್ದಂತಹ ಕಾರ್ಯಕ್ರಮ. ಇದೆಲ್ಲ ಮುಗಿದ ನಂತರ ಈಗ ಅವರು ಏರ್ಪೋರ್ಟ್ಗೆ ತೆರಳುತ್ತಾರೆ. ಜನ ಎಲ್ಲ ಕಡೆ ಜನ. ಇನ್ನು ಮುಂದೆ ಇದೇ ರೈಲ್ವೆ ಸ್ಟೇಷನ್ನಿಂದನೇ ರೈಲುಗಳು ಆಪರೇಟ್ ಆಗುತ್ತೆ ಮತ್ತು ಇದೇ ರೈಲ್ವೆ ಜಂಕ್ಷನ್ಗೆ ರೈಲುಗಳು ಬಂದು ನಿಲ್ಲುತ್ತವೆ. ಮುಂದಿನ 3 ತಿಂಗಳು 1,000 ವಿಶೇಷ ರೈಲುಗಳ ಸಂಚಾರ ಇರುತ್ತೆ. ಮುಂದಿನ 3 ತಿಂಗಳು 1,000 ವಿಶೇಷ ರೈಲುಗಳು ಅಯೋಧ್ಯೆಗೆ ದೇಶದ ಮೂಲೆ ಮೂಲೆಯಿಂದ ರೈಲುಗಳನ್ನು ಬಿಡ್ತಾರೆ. ಬೆಂಗಳೂರಿನಿಂದಲೂ ವಿಶೇಷ ರೈಲಿದೆ.